ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ. ನಾವು ದೂರ ಹೊರಟದಂದರೆ ಕಾವೂರು ಟೆಂಪಲಿಗೆ ಸಡನ್ ಪ್ಲ್ಯಾನ್ ಹಾಕಿದ್ದೆವು ಹೋಗುವ ಅಂತ. ಹಾಗೆ ನೋಡಿ ನಾವು ಇಷ್ಟು ಜನ 4 ಜನ ಕುഞ്ഞി ಖುಷಿ ಇಷ್ಟು ಜನ ಹೋಗೋದು. ಇನ್ನು ಅಲ್ಲಿ ಹೋಗಿ ಸಿಗ್ತೇನೆ, ರಿಕ್ಷಾದಲ್ಲಿ ಹೋಗುವ ಅಂತ. ಅಲ್ಲಿ ಹೋಗಿ ಸಿಗ್ತೇನೆ. ಟೆಂಪಲಿಗೆ ರೀಚ್ ಆಗಿದ್ದೇವೆ. ಕುഞ്ഞಿ ಓ ಅವನೊಂದಿಗೆ ಆಗಿ ಆಯ್ತು. ಅವನಿಗೊಂದು ನಮ್ಮೊಟ್ಟಿಗೆಲ್ಲ ಬರಲಿಕ್ಕೆ ಇಷ್ಟವೇ ಆಗೋದಿಲ್ಲ. ಅಂದರೆ ಹಸ್ಬೆಂಡ್ ಬೇಕು ಅಂತ, ಅವರೊಟ್ಟಿಗಾದ್ರೆ ಸರಿಯಲ್ಲಿ ಇರ್ತಾನೆ. ನಮ್ಮೊಟ್ಟಿಗೆಲ್ಲ ಬರಲಿಕ್ಕೆ ಇಷ್ಟವೇ ಇಲ್ಲ, ಬರುವುದಿಲ್ಲ ಅಂತ ಚೊರೆ ಮಾಡಿದ. ಇಳಿದುಕೊಂಡು ಬಂದದ್ದು ಬಾ ಟೆಂಪಲಿಗೆ ಅಂತ. ಎಲ್ಲಿ ಹೋಗುವ ಸಹ ಹಾಗೆ ಬರೋದಿಲ್ಲ. ಫಸ್ಟ್ ಕೇಳ್ತಾನೆ, ನೀ ಬರ್ತಾರಾ, ನೀ ಬರೋದಾದರೆ ಮಾತ್ರ ಅಂತ. ಮತ್ತು ಈಗೂ ನಾವೊಂದು ಪ್ಲ್ಯಾನ್ ಹಾಕಿದ್ದೇವಲ್ಲ, ಹಾಗೆ ಮತ್ತೆ ಬಂದೆವು. ಊಟ ಉಂಟು ಹೇಳಿದ್ರು ಆಯಿತಾ. ಹಾಗೆ ನಾವು ಊಟದಲ್ಲಿ ಹೋಗ್ತಿದ್ದೇವೆ. ಅಲ್ಲೊಂದು ವಾಚ್ಮ್ಯಾನ್ ಹೇಳಿದರು, ಬಾಯ್ ಪುತ್ತರು ಊಟ ಉಂಟು ಹೇಳಿದರು, ಇಲ್ಲಿ ಕೆಳಗೆ ಹೋಗಿ ಅಂತ. ಹೋಗ್ತಿದ್ದೇವೆ. ಖುಷಿ ಊಟ ಎಲ್ಲ ಆಗಿ ಹೊರಡುದು ಆಯ್ತಾ. 1:40 ಆಗಿದೆ ಈಗ. ಇನ್ನು ಹೊರಡುದು. ಜೋರು ಮಳೆ ಮಾತ್ರ. ನಾವು ಒಳಗೆ ಊಟಕ್ಕೆ ಹೋದ ಮೇಲೆ ಸ್ಟಾರ್ಟ್ ಆದದ್ದು. ನಾವಲ್ಲಿ ಊಟದಲ್ಲಿ ಹೋದ ಮೇಲೆ ಸ್ಟಾರ್ಟ್ ಆದದ್ದು ಜೋರು ಮಳೆ. ಪುಣ್ಯಕ್ಕೆ ಈಗ ನಮ್ಮದು ಊಟಕ್ಕೆ ಬರುವಾಗ ಮಳೆ ಕಮ್ಮಿ ಆಗಿದೆ. ಹನಿ ಬರ್ತುಂಟು. ಈಗ ರಿಕ್ಷಾ ಸಿಗ್ತದೆ ನೋಡಬೇಕು. 4th ಮೈಲಿಗೆ ಬಂದೆವು. ನಾವು ಅಲ್ಲಿಂದ ಕೆಳಗೆ ಬರುವಾಗಲೇ ಬಸ್ ಸಿಕ್ಕಿತ್ತು ಆಯಿತಾ. ರಿಕ್ಷಾದಲ್ಲಿ ಬರೋದಂತ ಪ್ಲ್ಯಾನ್ ಇದ್ದದ್ದು, ಮತ್ತು ಬಸ್ ಸಿಕ್ಕಿತ್ತು, ಹಾಗೆ ಬಂದೆವು. ಈಗೇನು ಇಲ್ಲಿ ನಮ್ಮ ಬಸ್ ಸಿಗ್ತದೆ ನೋಡಬೇಕು, ಅದರಲ್ಲಿ ಹೋಗುವ. ನೀನು ರಿಕ್ಷೆಗೆ ಸುಮ್ಮನೆ ವೇಸ್ಟ್ ಅಲ್ಲ, ಹಾಗೆ. ಖುಷಿ ಖುಷಿ ಅವಳ ಲಿಪ್ಸ್ಟಿಕ್ ನೋಡಿ. ನಿಮ್ಗೆ ಯಾರಿಗಾರು ಬೇಕಿದ್ರೆ ಲಿಂಕ್ ಕಳಿಸ್ತೇನೆ ಆಯಿತಾ, ಹೇಳಿ ಲಿಂಕ್. ಖುಷಿದು ಲಿಪ್ಸ್ಟಿಕ್ದು ಕಲ್ಲರ್ ಗೋಲ್ಡನ್ ಸಿಕ್ಕಿತಾಯ್ತು. ಹಾಗೆ ಅದರಲ್ಲಿ ಬಂದೆವು. ಇನ್ನು ಮತ್ತೆ ಸಿಗ್ತೇನೆ. ಇದು ನೋಡಿ ನನ್ನದು ಟೈಲರ್ ಕೊಟ್ಟದ ಆಯಿತಾ. ರೊಟ್ಟಿ ಎಂಥದ ರೊಟ್ಟಿ ಅಂತೆ. ಹಾಗೆ ಕೇಳಿದರು ನನ್ನ ಹತ್ರ ಬೇಕಂದರೆ, ನಾನು ಬೇಡ ಹೇಳಿದೆ. ಮತ್ತು ಅವರು ಹೇಳಿದರು ಇರಲಿ, ಏನಾದರೂ ಗ್ರೇವಿಗೆ ಆಗ್ತದೆ ನೈಟಿಗೆ. 20 ಇತ್ತು, 20ಅಲ್ಲಿ 10 ಅವರು ಕೊಂಡೋದ್ರು. 10 ನನಗೆ ಕೊಟ್ಟಿದ್ದಾರೆ. ನೈಟಿಗೆ ಆಗ್ತದೆ, ಯಾವುದಾದ್ರು ಗ್ರೇವಿ ಹಾಕಿ ತಿನ್ಬೋದಲ್ಲ. ಮತ್ತು ಇದೊಂದು ಎಂಥದಪ್ಪ, ಹಾಗೆ ಇದು ಎಂತಂದು ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡಬೇಕು, ಕೊಂಡೋಗ್ಬೇಕು. ಮತ್ತು ನೋಡಿ ಇದು ಮಾವಿನಕಾಯಿ. ಇದು ಶಾಪ್, ಇದು ನಮ್ಮದು ಬಿಲ್ಡಿಂಗ್, ಇದು ಓನರ್ ಕೊಟ್ಟದ್ದು ಅಜ್ಜಿ. ಹಾಗೆ ಮಾವಿನಕಾಯಿ ಬೆಳಗ್ಗೆ ತಂದಿದ್ರಂತೆ, ನಾನು ಆಗ ಬಂದಿರಲಿಲ್ಲ ಅಂತೆ. ಹಾಗೆ ನೋಡಿ ಇಷ್ಟು ತಂದು ಕೊಟ್ಟಿದ್ದಾರೆ. ಅವ್ರು ಕೊಡ್ತಾ ಇರ್ತಾರೆ ಆಯಿತಾ ನನಗೆ. ಇದೀಗ ಆದರೆ ಸಹ ಬುಷ್ಟಲ್ಲಿ ಸಹ ಕೊಟ್ಟದಿಲ್ಲ, ಶಾಕ್ ಆಗ್ತುಂಟು. ಕಾಯಿ ಉಂಟು ತುಂಬ. ಮತ್ತು ಇದು ಇವತ್ತೊಂದು ಸ್ಪೆಷಲ್, ನೋಡಬೇಕೆಂಥ ವಿಷಯ ಅಂತ. ಮನೆಗೆ ಹೋಗಿ ಸಿಗ್ತೇನೆ, ಗೊತ್ತಿಲ್ಲ. ಮನೆಗೆ ಹೋಗಿ ಮನೆಯಲ್ಲಿ ತಿಂತೇವ ಅಲ್ಲ ನೈಟಿಗೆ ನಾವು ತಿಂತೇವೆ, ಅದೆಂಥ ಪ್ಲ್ಯಾನ್ ಇಲ್ಲ. ಮತ್ತು ನೋಡು, ಮನೆಗೆ ಹೋಗಿ ಆಗುವಾಗ ಚಿಕ್ಕಮ್ಮನಿಗೆ ಹುಷಾರಿಲ್ಲ ಅಂತ ಆಯಿತು. ಅವರು ಮದ್ದಿಗೆ ಹೋಗಿ ಬಂದದಂತೆ ಸಂಜೆ ಕ್ಲಿನಿಕ್ಕಿಗೆ. ಚಿಕ್ಕಪ್ಪನಿಗೆ ಡೆಂಗ್ಯೂ ಟೆಸ್ಟ್ ಪುನಃ ಮಾಡಲಿಕ್ಕಿತ್ತು. ಅದು ನೋಡಿ ಬರುವಾಗ ಇವರಿಗೆ ಚೆಕ್ ಮಾಡಲಿಕ್ಕೆ ಹೋದ್ರಂತೆ. ಅಂದರೆ ಜ್ವರ ಬರ್ತಿತ್ತಲ್ಲ, ಹಾಗೆ ಎಂತ ಅಂತ. ಬ್ಲಡ್ ಟೆಸ್ಟಿಗೆ ಅಲ್ಲ, ಕ್ಲಿನಿಕ್ಕಿಗೆ. ಆಗ ಡಾಕ್ಟ್ರ್ ಹೇಳಿದ್ರಂತೆ, ಡೌಟ್ ಇದ್ರೆ ಒಮ್ಮೆ ಕ್ಲಿಯರ್ ಮಾಡಿ ಅಂತ. ಇವರು ಬೇಡ ಅಂತೇಳಿ ಸೀದಾ ಬಂದರು. ನೋಡುವಾಗ ಅವರಿಗೆ ಜೋರು ಕೂಡ್ತವಿಲ್ಲ. ಮತ್ತು ನಾವು ಕರ್ಕೊಂಡು ಹೋದೆವು ಬ್ಲಡ್ ಟೆಸ್ಟಿಗೆ, ಎಂತ ಅಂತ ನೋಡುವ ಅಂತ. ಯಾರಿಗಾದ್ರೂ ಹುಷಾರಿಲ್ಲ ಹೇಳುವಾಗ ಇವನಿಗೆ ಟೆನ್ಷನ್ ಆಗೋದಾಯ್ತು. ಅದು ಯಾರಿಗೆ ಸಹ ಆಗಿರಲಿ, ಹೊರಗಿನವರಿಗೆ ಆಗಲಿ ಮನೆಯವರಿಗೆ ಆಗಲಿ, ಸ್ವಲ್ಪ ಆಚೆ ಈಚೆ ಆದರೆ ಇವನು ಫುಲ್ ನರ್ವಸ್ ಆಗ್ತಾನೆ. ಈಗ ಅವನಿಗೆ ಬ್ಲಡ್ ತೆಗೆಯೋದು ನೋಡಿ ಒಂಥರ ಆಗ್ತುಂಟು. ಬ್ಲಡ್ ಟೆಸ್ಟ್ ಮಾಡಿಸಿ ಬಂದದ್ದು.
ಹುಷಾರಿಲ್ಲ ಹೇಳುವಾಗ ಟೆನ್ಷನ್ ಆಗ್ತದೆ. ಚಿಕ್ಕಪ್ಪನಿಗೆ ಡೆಂಗ್ಯೂ ಇತ್ತು ಮೊನ್ನೆ ಹೇಳಿದೆ ಅಲ್ಲ. ಈಗ ನೋಡುವಾಗ ಚಿಕ್ಕಪ್ಪನಿಗೆ ಮೈ ಕೈ ನೋವು ಆಗ್ತದೆ. ಅದಕ್ಕೆ ನಾವು ಹೇಳಿದೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ಬರುವ ಅಂತ. ಬರಾಗ ಹೋಗಿದ್ದಾರೆ ಮದ್ದಿಗೆ ಹೋಗಿ ಜ್ವರ ಅಂತ ಮದ್ದಿಡ್ಕೊಂಡು ಬಂದಿದ್ದಾರಾ. ಹಾಗೆ ಈಗ ಮತ್ತೆ ನಾವು ಚೊರೆ ಮಾಡಿದೆ ಬ್ಲಡ್ ಟೆಸ್ಟ್ ಮಾಡಿ ಬರೋದು. ರಿಕ್ಷಾ ಸಿಗದಿಡಿ ಕಾದು ಹೇಗೂ ರಿಕ್ಷಾ ಸಿಕ್ಕಿತ್ತು. ಮತ್ತು ಈಗ ಬಂದೆ ಬ್ಲಡ್ ಟೆಸ್ಟ್ ಮಾಡಿ. ಈಗ ಒಂದು 8 ಕಾಲು ಆಗಿದ್ದೀನಿ. ದೀಪಲ್ಲಿ ಇಡಬೇಕಷ್ಟೇ, ಮತ್ತೆ ಸಿಗ್ತೇನೆ. ಇವತ್ತು ಸಹ ನನಗೆ ಅನ್ನ ಇಡ್ಲಿಕ್ಕೆ ಇಲ್ಲ ಆಯ್ತು. ಯಾಕೆ ಅಂದರೆ ಮನೇಲಿ ಹೇಳಿದ್ರು ಲೇಟ್ ಆಯ್ತಾ, ನೀನು ಇಡಬೇಡ, ಇಲ್ಲೇ ಊಟ ಮಾಡ್ಬೋದು. ಅದು ಬ್ಲಡ್ ಟೆಸ್ಟಿಗೆಲ್ಲ ಹೋಗಿ ಬರುವಾಗ ಲೇಟ್ ಆಯ್ತಲ್ಲ. ಅಲ್ಲಿ ಮತ್ತೆ ಬಂಗುಡಿ ಪದಾರ್ಥ ಮಧ್ಯಾಹ್ನ ನಾವು ಟೆಂಪಲಿಗೆ ಹೋಗಿದ್ದೇವಲ್ಲ, ಹಾಗೆ ಇಲ್ಲೇ ಊಟ ಮಾಡ್ಬೋದು ಹೇಳಿದ್ರು. ಹಾಗೆ ಅದೊಂದಿಲ್ಲ. ಈಗ ಮನೆಗೆ ಹೋಗಬೇಕು, ರಿಪೋರ್ಟ್ ಎಂತ ಬಂದಿದೆ ನೋಡಬೇಕು. ಅವರು ವಾಟ್ಸಪ್ ಮಾಡ್ತಾರೆ ಹೇಳಿದ್ದಾರೆ. ಹಾಗೆ ನೋಡ್ಬೇಕು, ಹೋಗಿ ಸಿಗ್ತೇನೆ ಅಲ್ಲಿ. ರಿಪೋರ್ಟ್ ಬಂತು, ನೆಗೆಟಿವ್ ಉಂಟು. ಹಾಗೆ ಮನೆಗೆ ಹೋಗಿ ಈಗ ಅಜ್ಜಿ ಮನೆಗೆ ಹೋಗೋದು. ಮಗುವಾಗ ಅಲ್ಲಿ ಹೋಗಿದ್ದ. ನಾವು ಬ್ಲಡ್ ಟೆಸ್ಟಿಗೆ ಹೋಗಿ ಬರುವಾಗ ರಿಕ್ಷಾ ಅಲ್ಲಿ ಇಳಿದಾರೆ ಆಯಿತಾ. ಹಾಗೆ ಒಂದು ಸೀದಾ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಅವಳೊಟ್ಟಿಗೆ ಬಬ್ಲಿಯೊಟ್ಟಿಗೆ ಆಡಲಿಕ್ಕೆ. ಈಗ ನಾನು ಮತ್ತು ತಮ್ಮಣ್ಣ ಹೋಗ್ತಿದ್ದೇವೆ. ಅಲ್ಲಲ್ಲಿ ಬರ್ತಿದ್ದೇನೆ ನಾವು. ತುಂಬ ದಿವಸ ಆಯಿತು ಹೋಗದೆ. ಹಾಗೆಲ್ಲ ಡೈಲಿ ಇಲ್ಲಿ ಹೋಗುವ ರೋಡಲ್ಲಿ ಸಿಗ್ತಾರೆ. ಹಾಗೆ ಹೀಗೆ ಮಾತಾಡಲಿಕ್ಕೆಲ್ಲ ಹೋಗೋದು ತುಂಬ ದಿವಸ ಆಯಿತು. ಹಾಗೆ ಹೋಗುವ ಅಂತ ಸಾಕು. ಬಾಯ್ ಬಾಯ್ ಗಾಯ್ಸ್, ಜೇನುಗೂಡು ಫ್ಯಾಮಿಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ಊಟ ಮಾಡಿದ್ದು ಅಂತ ಹೇಳಿದೆ ಅಲ್ಲ, ಹೋಗುದಾಯ್ತೇನು. ನನಗೆ ಕೊಡ್ತಿದ್ದಾರೆ ಚಿಕ್ಕು. ಇದು ಊಟವೆಲ್ಲ ಆಯಿತು. 10 ಆಗಿದೆ ಟೈಮ್.